ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಇದು ನಾನು ಅಂಟಿನುಂಡೆ ಡ್ರೈ ಫ್ರೂಟ್ಸ್ ಲಡ್ಡು ಗೋಂದ್ಕೆ ಲಡ್ಡು ಏನು ಮಾಡ್ತಾ ಇದ್ನಲ್ಲ ಪ್ರೀವಿಯಸ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಯಾವ್ದ್ಯಾವ್ದು ತೊಗೊಂಡಿದ್ದೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇವಾಗ ಲಡ್ಡು ಮಾಡೋದು ಲಾಸ್ಟ್ ಒಂದು ಪ್ರೊಸೀಜರ್ ಅಂದರೆ ಬೆಲ್ಲದ ಪಾಕ, ಬೆಲ್ಲದ ಆಣ ಮಾಡಿಬಿಟ್ಟು ಅದನ್ನು ಏನು ಒಣಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿರೋದಿದೆ ಅದೆಲ್ಲ ಒಂದು ದೊಡ್ಡ ಬೇಸಿನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನೀವು ಬೇಕು ಅಂದರೆ ಡ್ರೈ ಫ್ರೂಟ್ಸು ಮತ್ತು ಒಣಕೊಬ್ಬರಿನ ಒಂದೇ ಒಂದು ಪಲ್ಸ್ ಮಿಕ್ಸಿನಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಪಲ್ಸ್ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಏನಂದರೆ ಸ್ವಲ್ಪ ಉರುಟಾಗಿರುತ್ತೆ, ರವೆ ರವೆ ಥರ ಇರುತ್ತೆ, ಆ ಥರನಾದರೂ ಮಾಡ್ಕೊಳ್ಬೋದು. ಇಲ್ಲ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿರೋದೇ ಇಷ್ಟ ಆಗುತ್ತೆ, ಏನು ಪಲ್ಸ್ ಮಾಡೋದು ಬೇಡ ಅಂದರೆ ಹಾಗೇನೂ ಕೂಡ ನೀವು ಡ್ರೈ ಫ್ರೂಟ್ಸ್ ಎಲ್ಲನೂ ಒಣಕೊಬ್ಬರಿ ಪುಡಿ ಜೊತೆ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕ ಎಲ್ಲ ಮತ್ತು ಜಾಕಾಯಿ ಪುಡಿ, ಏಲಕ್ಕಿ ಪುಡಿ, ಆಮೇಲೆ ಲವಂಗ, ಒಣಶುಂಠಿ ಪುಡಿ ಇದೆಲ್ಲನೂ ಹಾಕಿ ಬೆರೆಸಿ, ಆಮೇಲೆ ವಾಯು ಒಡಂಗ ಕೂಡ ಹಾಕಿದ್ದೀನಿ, ಒಂದು 4 ಮೆಣಸು ಕೂಡ ಹಾಕ್ಬೋದು. ಇದೆಲ್ಲ ಹಾಕಿದಾಗ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಳಿಗಾಲ ಇರೋದರಿಂದ ಈ ಎಲ್ಲ ಆಯುರ್ವೇದಿಕ್ ಪದಾರ್ಥಗಳು, ಮೆಣಸು, ಶುಂಠಿ ಇದೆಲ್ಲ ಇರುತ್ತಲ್ಲ ತುಂಬ ಒಳ್ಳೆಯದು. ನಮಗೆ ಕೆಮ್ಮು ಕಫ ಕೂಡ ಆಗಲ್ಲ. ಡ್ರೈ ಫ್ರೂಟ್ಸು ಮತ್ತು ತುಪ್ಪ ತುಂಬಾ ಒಳ್ಳೆಯದು. ಹಾಗೆ ನಮಗೆ ಡ್ರೈ ಫ್ರೂಟ್ಸ್ನ ತಿನ್ನೋದಕ್ಕೆ ಯಾರಿಗೂ ಟೈಮೂ ಇರೋಲ್ಲ, ನೆನೆಸಿ ಮಾಡಿ ತಿನ್ನೋದಕ್ಕೆ ಆಗೋದಿಲ್ಲ. ಈ ಥರ ಒಂದು ಲಡ್ಡು ಮಾಡಿದಾಗ ಇದರಲ್ಲಿ ಗೋಂದು ಕೂಡ ಇದೆ, ಅಂಟು ಮೂಳೆಗಳಿಗೆ ತುಂಬ ಬಲ. ಬಾಣಂತಿಯರಿಗೆ ಮತ್ತು ಏನು ಹೆಣ್ಮಕ್ಳು ಮೈ ನೆರಿತಾರಲ್ಲ, ದೊಡ್ಡವ್ರು ಆಗ್ತಾರಲ್ಲ ಹೆಣ್ಮಕ್ಳು, ಪೀರಿಯಡ್ಸ್ ಆಗ್ತಾರಲ್ಲ ಫಸ್ಟ್ ಟೈಮ್ ಮೆಚ್ಯೂರ್ ಆದಾಗ ಆವಾಗ ಕೊಡ್ತಾರೆ. ಏನಕ್ಕೆ ಅಂದರೆ ತುಂಬ ಶಕ್ತಿ ಇದು. ಒಂದು ಮೈಯಲ್ಲಿ ಏನು ಹಿಮೋಗ್ಲೋಬಿನ್ ಹೋಗಿರುತ್ತೆ, ಸೊಂಟ ಮೂಳೆಗಳಿಗೆ ಬಲ ಇರುತ್ತೆ. ಹೆಣ್ಮಕ್ಳಿಗೆ ಗರ್ಭಕೋಶಕ್ಕೆ ಯಾವುದೂ ಒಂದು ಮುಂದೆ ಭವಿಷ್ಯದಲ್ಲಿ ಪ್ರಾಬ್ಲಮ್ ಆಗಬಾರ್ದು ಮತ್ತು ಸೊಂಟಕ್ಕೆ ಬಲ ಇರಬೇಕು ಅನ್ನೋದಕ್ಕೋಸ್ಕರ ಈ ಅಂಟಿನುಂಡೆ ಮತ್ತು ಕೊಬ್ಬರಿ ಖಾರ ಅಂತ ಎಲ್ಲ ಹೆಣ್ಮಕ್ಳಿಗೆ ಮೊದಲಿಂದ ನಮ್ಮ ಅಜ್ಜಿ ಮುತ್ತಜ್ಜಿಯರು ಮನೆಯಲ್ಲೇ ಮಾಡ್ಕೊಂಡು ಬಂದಿರೋ ಒಂದು ಸಿಹಿ ಪದಾರ್ಥ, ಆರೋಗ್ಯಕ್ಕೆ ಒಳ್ಳೆಯದಾಗಿರೋ ಒಂದು ಪದಾರ್ಥ. ಬಾಣಂತಿಯರು ಮತ್ತು ಮೆಚೂರ್ಡ್ ಆಗಿರೋ ಹೆಣ್ಮಕ್ಳು ಬೆಳಗ್ಗೆ ಇದನ್ನು ಒಂದು ಲಡ್ಡು ತಿಂದ್ಬಿಟ್ಟು 1 ಗ್ಲಾಸು ಬಿಸಿ ಬಿಸಿಯಾಗಿರೋ ಹಾಲು ಕುಡಿದ್ಬಿಟ್ರೆ, ಹಸು ಹಾಲು ಇಲ್ಲ ಎಮ್ಮೆ ಹಾಲು 1 ಲೋಟ ಕುಡಿದ್ರೆ ಅವ್ರಿಗೆ ಫ್ಯೂಚರಲ್ಲಿ ಎಷ್ಟೇ ಅಂದರೆ ಒಂದು 60 ವರ್ಷ 70 ವರ್ಷ ಆದ್ರೂ ಒಂದು ಸೊಂಟ ನೋವಾಗಲಿ, ಮೂಳೆ ಸವೆತ ಆಗಲಿ ಆಗೋದಿಲ್ಲ, ವೀಕ್ನೆಸ್ ಆಗಲ್ಲ ಅಂತ. ಮೂಳೆ ಸವೆತ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ, ಆದರೆ ವೀಕ್ನೆಸ್ ಆಗಲ್ಲ, ಬಲ ಇರುತ್ತೆ ಅನ್ನೋದಕ್ಕೋಸ್ಕರ ಇದೆಲ್ಲ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರೋದು. ನಾನಂತೂ ತುಂಬ ಅಂದರೆ ತುಂಬ ತಿನ್ನಿಸಿದ್ದಾರೆ ನಮ್ಮ ಮನೆಯಲ್ಲಿ. ನಮ್ಮಮ್ಮ, ನಮ್ಮ ಅಜ್ಜಿ ಅಂದರೆ ನಮ್ಮಮ್ಮನ ತಾಯಿ ಅವರು ನನಗೆ ತುಂಬ ಈ ಲಡ್ಡುಗಳ್ನ ಮಾಡಿ ತಿನ್ನಿಸಿದ್ದಾರೆ ಅಂತಲೇ ಹೇಳ್ತೀನಿ. ನಮಗೆ ಅದಕ್ಕೇ ಕೆಲವೊಂದು ಹೆಣ್ಮಕ್ಳು ಸ್ವೀಟ್ ಇಷ್ಟ ಇಲ್ಲ, ಅದು ಚಾಕ್ಲೇಟು ಡೈರಿ ಮಿಲ್ಕ್ ತಿಂತಾರೆ, ಆದರೆ ಅಂಟಿನುಂಡೆ ಅಂದರೆ ಮೂಗು ಮುರಿತಾರೆ, ಅವ್ರಿಗೆ ಇಷ್ಟ ಆಗಲ್ಲ ಕೆಲವೊಂದು ಹೆಣ್ಮಕ್ಳಿಗೆ. ಸೊ ಅವ್ರಿಗೆ ನಾವು ಹೇಳಿ ತಿಳಿಸಿ ಅರ್ಥ ಮಾಡಿಸಿ ಅದೆಲ್ಲ ಹೇಳಿ ತಿನ್ನಿಸ್ಬೇಕು, ಕೊಡಬೇಕು ಅಂತ ನಾನು ಹೇಳ್ತೀನಿ. ನೋಡಿ, ಅಂಟಿನುಂಡೆ ರೆಡಿ ಆಗೋಯ್ತು, ಇಷ್ಟು ಚೆನ್ನಾಗಾಗಿದೆ. ಬೆಲ್ಲ ಕಲರ್ ಯಾವುದಿರುತ್ತೋ ಉಂಡೆ ಕೂಡ ಅದೇ ಕಲರ್ ಬರುತ್ತೆ. ಅಂದರೆ ಕಪ್ಪು ಬೆಲ್ಲ ಇದ್ದಾಗ, ಒಂದು ನಾಟಿ ಬೆಲ್ಲ ಇದ್ದಾಗ ಕಲರ್ ಬರುತ್ತೆ. ತುಂಬ ರುಚಿಯಾಗಿದೆ. ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ, ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಆಮೇಲೆ ಅಂಟು ಕೂಡ ಇದರಲ್ಲಿ ಹಾಕಿರೋದ್ರಿಂದ ತುಂಬ ಘಮ. ಒಂದು ಲಡ್ಡು ತಿಂದು 1 ಲೋಟ ಹಾಲು ಕುಡಿದ್ರೆ ಹೊಟ್ಟೆ ತುಂಬುತ್ತೆ. ಇನ್ನೇನು ಬೇಡಪ್ಪ ತಿನ್ನೋಕ್ಕೆ ಅನ್ನೋ ಅಷ್ಟು ಮತ್ತು ಎನರ್ಜಿನೂ ಕೂಡ ಇರುತ್ತೆ ಅಂತ ಹೇಳ್ತೀನಿ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ, ಕಾಲೇಜ್ಗೆ ಹೋಗೋರಿಗೆ, ಮತ್ತು ಯಾರಿಗಾದರೂ ವೀಕ್ನೆಸ್ ಇದ್ದರೆ ಅವ್ರಿಗೆ, ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗೆ, ತುಂಬ ಬೆನ್ನೋವು ಸೊಂಟ ನೋವು ಬರ್ತಾಯಿದ್ರೆ ಅವ್ರಿಗೆ, ಮತ್ತು ಈ ವಿಂಟರಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಅಂಟಿನುಂಡೆ ತಿನ್ನೋದ್ರಿಂದ ತುಂಬ ಆರೋಗ್ಯ ಕಾಪಾಡ್ಕೊಳ್ಬೋದು ಅಂತ ಹೇಳ್ತೀನಿ. ನೋಡಿ ಏನು ಕಲರ್ಫುಲ್ಲಾಗಿ ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ನಾನು ಪಲ್ಸ್ ಮಾಡಿದ್ದೆ, ಎಲ್ಲ ಡ್ರೈ ಫ್ರೂಟ್ಸ್ನು ಸ್ವಲ್ಪ ಪಲ್ಸ್ ಮಾಡಿದ್ದೀನಿ, ಜಾಸ್ತಿ ಪುಡಿ ಮಾಡಬಾರ್ದು. ನೋಡಿ ಇಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ. ನಮ್ಮ ತಂದೆಗಂತೂ ಇದು ಪ್ರಾಣ, ಅಂಟಿನುಂಡೆ. ಅವ್ರಿಗೆ ಡಯಾಬಿಟೀಸ್ ಇದ್ರೂ ನಮ್ಮಮ್ಮ ಇಲ್ದಿರೋ ಟೈಮಲ್ಲಿ ಕಿಚನಲ್ಲಿ ಹೋಗಿ ಕದ್ಕೊಂಡು ಲಡ್ಡು ಮುಚ್ಕೊಂಡು ತಿಂತಾಯಿದ್ರು, ನನ್ನ ಕೈಗೆ ಸಿಗಾಕೊಳ್ತಾಯಿದ್ರು ನಮ್ಮ ತಂದೆ. ಸೊ ಈ ಥರ ನಮ್ಮ ತಂದೆಗೆ ಬೇಸನ್ ಲಡ್ಡು, ಅಂಟಿನುಂಡೆ ಅಂದರೆ ತುಂಬ ಪ್ರಾಣ. ನನಗೆ ತುಂಬ ನೆನಪಾಗ್ತಾರೆ ನಮ್ಮಪ್ಪ ಯಾವಾಗ್ಲೂ. ಆಮೇಲೆ ಇದು ಕುಂದ ಅಂದರೆ ನಮ್ಮ ತಂದೆಗೆ ತುಂಬ ಇಷ್ಟ. ಬೆಳಗಂ ಪುರೋಹಿತ್ ಕುಂದ ಮಾತ್ರ ಅವ್ರಿಗೆ ತುಂಬ ಇಷ್ಟ. ಸೊ ಎಲ್ಲಿ ಒಂದು ಒರಿಜಿನಲ್ ಸ್ವೀಟ್ ಸಿಗುತ್ತೆ ಬೆಳಗಮಲ್ಲಿ, ಮತ್ತು ಗೋಕಾಕ್ ಕರದಂಟು, ಅದೆಲ್ಲ ಹಳೆಯ ಅಂಗಡಿಗಳಲ್ಲೇ ಅವ್ರು ತರ್ತಾ ಇದ್ದಿದ್ದು. ನಮ್ಮ ತಂದೆಗೆ ತುಂಬ ಒಂದು ಅದ್ರ ಬಗ್ಗೆ ನಾಲೆಡ್ಜ್ ಇತ್ತು. ಸ್ವೀಟ್ಗಳು ಎಲ್ಲಿ ಚೆನ್ನಾಗಿರೋದು ಸಿಗುತ್ತೆ,
ಗೋಕಾಕ್ ಹೋದರೆ ಕರ್ದಂಟು ತರೋದು, ಬೆಳಗಾಂಗೆ ಎವ್ರಿ ಟೈಮ್ ಹೋದಾಗಲೆಲ್ಲನೂ ಕುಂದ ಇಲ್ದಲೆ ಅವ್ರಿಗೆ ಇಷ್ಟ ಅಲ್ವಾ, ಕುಂದ ಹೆಂಡತಿಗೆ ಮಕ್ಕಳಿಗೆ ತಿನ್ನಿಸ್ಬೇಕು, ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ನಮ್ಮ ತಂದೆಗೆ ತುಂಬ ಅಂದರೆ ತುಂಬ ಒಂದು ದೊಡ್ಡ ಮಹದಾಸೆ. ಅವ್ರಿಗೆ ಮಹತ್ವಾಕಾಂಕ್ಷಿ ಅಂತ ಹೇಳ್ತಾರಲ್ಲ ಹಾಗೆ. ಎಲ್ಲಿ ಹೋದರೂ ಹೆಂಡತಿ ಮಕ್ಕಳ ಜೊತೆ ಹೋಗಬೇಕು, ಹೆಂಡತಿ ಮಕ್ಕಳಿಗೆ ಕರ್ಕೊಂಡೋಗಿ ತಿನ್ನಿಸ್ಬೇಕು, ಮನೆಗೆಲ್ಲ ಪ್ರತಿಯೊಂದು ಸ್ವೀಟ್ಗಳ್ನ ಪ್ರತಿಯೊಂದು ತೊಗೊಂಬಂದು ಕೊಡಬೇಕು, ಆ ಥರ ನಮ್ಮ ತಂದೆ ಇದ್ದಿದ್ದು. ಆಮೇಲೆ ಇವತ್ತು ಗುರುವಾರ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ನಾನು ರೆಡಿ ಮಾಡಿದ್ದೀನಿ. ನಾವು 6 ಗಂಟೆಗೆ ಎದ್ದೇಳ್ದು ಇವಾಗ ಮನೆ ಕೆಲಸ ಎಲ್ಲ ಮುಗಿಸಿ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಶುರುವಾಗಿದೆ ಕೆಲಸ. ಕಿಚನ್ದು ನನ್ನ ಕುಕ್ಕಿಂಗ್ದು ಆಲ್ಮೋಸ್ಟ್ ಮುಗ್ದಿದೆ. ದೋಸೆ ರುಬ್ಬಿದ್ದೆ ನಾನು. ಸೊ ಅಕ್ಕಿ ರುಬ್ಬಿರೋ ದೋಸೆ, ಆಮೇಲೆ 4 ದೋಸೆ ಹಾಕ್ತೀನಿ ಟಿಫಿನ್ ಬಾಕ್ಸ್ಗೆ. ಅದ್ರ ಜೊತೆಗೆ ಕಡಲೆಬೇಳೆ ಚಟ್ನಿ, ಕಡಲೆಬೇಳೆನ ಸ್ವಲ್ಪ ಹುರಿದು ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು, ಒಣಕೊಬ್ಬರಿ ಹಾಕ್ಬೋದು. ಒಣಕೊಬ್ಬರಿ ಎಲ್ಲ ಖಾಲಿಯಾಗಿತ್ತು, ಅಂಟಿನುಂಡೆ ಮಾಡಿದ್ನಲ್ವ, ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕಿದೆ. ಒಣ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಅದನ್ನು ರುಬ್ಬಿ, ಆಮೇಲೆ ಉಪ್ಪು, ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ ಹಾಕಿ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಚಟ್ನಿ ಮಾಡಿದ್ದೀನಿ ನೋಡಿ. ಜಾರಲ್ಲಿದೆ ಇನ್ನು. ತುಂಬ ಹರಿ ಇರುತ್ತಲ್ವ, ಬೇರೆ ಬೌಲ್ಗೆ ಆಮೇಲೆ ತೆಗೆದಿಡ್ತೀನಿ. ನಮ್ಮ ಮನೆಯವರು ಆಫೀಸ್ಗೆ ಹೋದ್ಮೇಲೆ ನಾನೆಲ್ಲ ಮತ್ತೆ ಕಿಚನ್ನ ಕ್ಲೀನ್ ಮಾಡ್ಕೊಳ್ಬೇಕು. ತುಂಬ ಅರ್ಜೆಂಟ್ ಇರುತ್ತೆ, ಬೆಳಗ್ಗೆ ಹರಿ ಇರುತ್ತೆ. 8:30ಗೆ ಅವ್ರ ಮನೆ ಬಿಡಬೇಕು. ಅದಕ್ಕೆ ಇವಾಗ ಈ ಸಣ್ಣ ಬಾಕ್ಸಲ್ಲಿ ಕಡಲೆಬೇಳೆ ಚಟ್ನಿ ಹಾಕಿದ್ದೀನಿ. ಕೆಲವೊಂದು ಸಾರಿ ಕ್ಯಾಪ್ಗಳು ಅಲ್ಲಿಂದ ಇಲ್ಲಿ ಎಕ್ಸ್ಚೇಂಜ್ ಆಗಿರುತ್ತೆ. ಸೊ ಆ ಬಾಕ್ಸ್ಗೆ ಅದೇ ಕ್ಯಾಪ್ ಹಾಕಿದಾಗ ಮಾತ್ರ ಅದು ಸರಿಯಾಗಿ ಕೂತ್ಕೊಳ್ಳುತ್ತೆ. ಮತ್ತು ನಾನು ಇವಾಗ ನೋಡಿ ಅದೇ ಕ್ಯಾಪ್ ತಗೊಂಡೆ. ಇದರಲ್ಲಿ ಕಡಲೆಬೇಳೆ ಚಟ್ನಿ ಹಾಕಿದ್ದೀನಿ. ಇವತ್ತಿನ ಗುರುವಾರದ ಒಂದು ಏನಪ್ಪ ಅಂದರೆ ರೆಸಿಪಿ ದೋಸೆ, ಚಟ್ನಿ, ಸಾಂಬಾರು. ಇದು ಪುಟಾಣಿ ಚಟ್ನಿ ಪುಡಿ. ನಮ್ಮ ಮನೆಯಲ್ಲಿ ಹುರ್ಗಡ್ಲೆ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಅಗಸೆ ಚಟ್ನಿ ಪುಡಿ ಸ್ವಲ್ಪ ನಾನು ಮಾಡಿಟ್ಟಿರ್ತೀನಿ. ಯಾವಾಗ್ಲೂ ಒಂದು 300 ಗ್ರಾಮ್ ಅಷ್ಟಾದರೂ ಮಾಡಿಟ್ಟಿರ್ತೀನಿ. ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟಿಗೆ, ಅವಲಕ್ಕಿಗೆ, ಮತ್ತು ಯಾವಾಗಲಾದರೂ ಚಪಾತಿಗೆ ಅವ್ರಿಗೂ ಬೇಕಾಗುತ್ತೆ, ನಮಗೂ ಬೇಕಾಗುತ್ತೆ. ಉಪ್ಪಿಟ್ಟು ಅವಲಕ್ಕಿಗೆ ಹುರ್ಗಡ್ಲೆ ಚಟ್ನಿ ಪುಡಿ ಇದ್ದರೆ ತುಂಬ ರುಚಿ ಇರುತ್ತೆ. ಅದಕ್ಕೇ ಇವಾಗ ಇದಕ್ಕೆ ಸಾಂಬಾರು ಹಾಕ್ತಾಯಿದ್ದೀನಿ. ಸಾಂಬಾರು ನಾನು ಬೀನ್ಸು ಮತ್ತು 2 ಬದನೆಕಾಯಿ ಹಾಕಿಬಿಟ್ಟು ಟೊಮೊಟೊ ಹುಳಿ ಎಲ್ಲ ಹಾಕಿ ಸಾಂಬಾರು, ಮನೆ ಸಾಂಬಾರು ಪುಡಿ ಹಾಕಿ ಸಾಂಬಾರು ಮಾಡಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಇವಾಗ ಅದನ್ನೇ ಇದು 2 ಸೌಟಷ್ಟು ಹಾಕ್ತಾಯಿದ್ದೀನಿ. ಚಟ್ನಿ ಹಾಕಿದೆ, ಪಲ್ಯ ಹಾಕಿದೆ, ಚಟ್ನಿ ಪುಡಿ ಹಾಕಿದ್ದೀನಿ. ಆಮೇಲೆ ಇವಾಗ ಅಂಟಿನುಂಡೆ ಏನು ಮಾಡಿದ್ನಲ್ಲ ನೋಡಿ, ಅಂಟಿನುಂಡೆನೂ 2 ಹಾಕಿರ್ತೀನಿ. ಒಂದೊಂದು ದಿವಸ 1 ಹಾಕ್ತೀನಿ, ಯಾವಾಗಲಾದರೂ 2 ಹಾಕ್ತೀನಿ. ಯಾರಾದರೂ ಅವ್ರ ಆಫೀಸಲ್ಲಿ ಕೊಲೀಗಿದ್ದರೆ ಅವ್ರ ಜೊತೆಯಲ್ಲಿ ಬೇಕಂದರೆ 1 ಶೇರ್ ಮಾಡ್ಕೊಂಡು ತಿನ್ಬೋದು ಅಂತ ಯಾವಾಗಲಾದರೂ 1 ಹಾಕ್ತೀನಿ. ಸೊ ಯಾವಾಗಲೂ ಒಂದೇ ಹಾಕೋದು, ಏನೋ ಯಾವಾಗಲಾದರೂ ಒಂದು ದಿವಸ ಸ್ಪೆಷಲ್, ಇವತ್ತು ಗುರುವಾರ ಅಲ್ವಾ, 1 ಲಡ್ಡು ಎಕ್ಸ್ಟ್ರಾ ಹಾಕಿರ್ತೀನಿ ಹಾಗೆ. ಮತ್ತು ಸಾಯಂಕಾಲ ಮನೆಗೆ ಬಂದಮೇಲೆ ಇಷ್ಟ ಇದ್ದರೆ 1 ಇಸ್ಕೊಂಡು ತಿಂತಾರೆ, ಇಲ್ಲ ಅಂದರೆ ಬೆಳಗ್ಗೆ ಏನು 1 ಲಡ್ಡು ನಾನು ಬಾಕ್ಸಿಗೆ ಹಾಕಿರ್ತೀನಿ, ಅದೇ 1 ತಿನ್ಕೊಂಡಿರ್ತಾರೆ ಹೀಗೆ. ಮತ್ತು ಆಮೇಲೆ ಬನಾನಾ ಅದೊಂದು ಹಾಕ್ತೀನಿ, ಸ್ವಲ್ಪ ಬೆಲ್ಲ ಮತ್ತು ಬಾಳೆಹಣ್ಣು ಹಾಕ್ತೀನಿ. ಇಲ್ಲ ಬರೀ 1 ಬಾಳೆಹಣ್ಣನ್ನ ಬಾಕ್ಸಿಗೆ ಹಾಕ್ಬಿಡ್ತೀನಿ. ತುಂಬ ಅರ್ಜೆಂಟ್ ಇದ್ದರೆ 1 ಬಾಳೆಹಣ್ಣು ಇಲ್ಲ 1 ಆ್ಯಪಲ್ಲು ಲಂಚ್ ಬಾಕ್ಸ್ಗೆ ಹಾಕ್ತೀನಿ. ಸೊ ಇಷ್ಟು ಈ ಥರ ನಾನು ನಮ್ಮ ಮನೆಯವ್ರಿಗೆ ಲಂಚ್ ಬಾಕ್ಸ್ನ ಡೈಲಿ ರೆಡಿ ಮಾಡಿಕೊಡೋದು. ಡೈಲಿ ಒಂಥರ ವಾಂಗಿಬಾತು, ಮೊಸರು ಬಜ್ಜಿ, ಮತ್ತು ಏನಾದರೂ ಚೌಚೌವು, ಚಿಪ್ಸು, ಫ್ರೂಟ್ಸು ಇದೆಲ್ಲ ಇದ್ದೇ ಇರುತ್ತೆ. ದೋಸೆ ಬಾಕ್ಸು, ಸಾಂಬಾರು ಬಾಕ್ಸು, ಚಟ್ನಿ ಪುಡಿ, ಆಮೇಲೆ ಚಟ್ನಿ, ಇವಾಗ ಇದರಲ್ಲಿ 2 ಅಂಟಿನುಂಡೆ ಹಾಕ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಲಡ್ಡು, ಗೋಂದ್ಕೆ ಲಡ್ಡು. ನಾನು ಅಷ್ಟೇ ಮಾರ್ನಿಂಗ್ ಬೆಳಗ್ಗೆ 1 ತಿಂದುಬಿಡ್ತೀನಿ, ತುಂಬ ಒಳ್ಳೆಯದಲ್ವಾ, ಅದಕ್ಕೋಸ್ಕರನೇ. ಅದು ಲಡ್ಡು ಇತ್ತಲ್ವ, ಕುತ್ಕೊಳ್ತಾ ಇರಲಿಲ್ಲ ಕ್ಯಾಪು, ಅದಕ್ಕೆ ಮತ್ತೆ ಪ್ರೆಸ್ ಮಾಡಿ ಹಾಕಿದಾಗ ಕುತ್ಕೊಂತು. ಏರ್ ಟೈಟ್ ಇದೆ ಅದು, ಅಂದರೆ ಲೀಕ್ ಪ್ರೂಫ್ ಇದೆ ಎಲ್ಲ ಟಿಫಿನ್ ಬಾಕ್ಸ್ಗಳೂ. 1 ನ್ಯಾಪ್ಕಿನ್ ಹಾಕಿರ್ತೀನಿ. ಸೊ ಸೂಪರ್, ನನಗಂತೂ ತುಂಬ ಇಷ್ಟ. ಈ ಥರ ಲಂಚ್ ಬಾಕ್ಸ್ ಯಾರಿಗಾದರೂ ರೆಡಿ ಮಾಡಿಕೊಟ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಇವಳು ಕೇಜಲ್ಲಿದ್ದಾಳೆ. ಇದು ಬುಧವಾರ ರಾತ್ರಿ ನಾನು ನಿಮ್ಮ ಜೊತೆ ಈ ವ್ಲಾಗ್ನ ಶೇರ್ ಮಾಡ್ತಾ ಇರೋದು.
ಅವಳು ಕೇಜಲ್ಲಿ ಕೂತಿದ್ದಾಳೆ. ಸ್ವಲ್ಪ ಬ್ಲರ್ ಆಗಿದೆ, ಏನೋ ಇನ್ನು ಮೊಬೈಲು ಸ್ವಲ್ಪ ಏನೋ ಬ್ಲರ್ ಆಗಿ ಬರ್ತಾ ಇದೆ. ಬುಧವಾರ ನೈಟ್ ಡಿನ್ನರ್ಗೆ ನಾನು ಕಡಾಯಿ ಪನ್ನೀರು ಮತ್ತು ಚಪಾತಿ ಮಾಡಿದ್ದೆ. ಆಮೇಲೆ ಈರುಳ್ಳಿ ಸೌತೆಕಾಯಿ ಸಾಲಡ್ಡು ಇಷ್ಟೇ. ನಮ್ಮ ಮನೆಯವರು ಒಂದು 3 ಚಪಾತಿ ಪರೋಟ ಒಂದೊಂದು ಸಾರಿ ಮಾಡ್ತೀನಿ. ಅಂದರೆ ತುಪ್ಪ ಹಾಕಿ 3 ಪದರು 4 ಪದರು ಮಡಚಿಬಿಟ್ಟು ಪರೋಟ ಮಾಡೋದು. ಆಮೇಲೆ ಇದು ಕಡಾಯಿ ಪನ್ನೀರು, ಈರುಳ್ಳಿ ಸೌತೆಕಾಯಿ ತಿಂದಾಗಿದೆ. ಇದು ಗುರುವಾರ ಬೆಳಗ್ಗೆದು ಎಲ್ಲ ಕೆಲಸ ಮುಗೀತು. ಅವರು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ರೆಡಿ ಆಗಿದ್ದಾರೆ, ಹೊರಡಕ್ಕೆ ರೆಡಿ ಆಗಿದ್ದಾರೆ. ಅವರು ಪ್ರತಿ ಗುರುವಾರ ಬೆಳಗ್ಗೆ ಸಂಧ್ಯಾ ವಂದನೆ ಮುಗಿಸ್ಬಿಟ್ಟು ರಾಯರ ಮಠ ನಮ್ಮ ಮನೆ ಪಕ್ಕದಲ್ಲೇ ಇದೆ, ದೂರ ಏನಿಲ್ಲ, ವಾಕೇಬಲ್ ಇದೆ. ರಾಯರ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಆಫೀಸಿಗೆ ಹೋಗ್ತಾರೆ. ನನ್ನ ಕೆಲಸ ಎಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡಿದ್ದು, ಮನೆ ಕ್ಲೀನಿಂಗು ಮುಗೀತು. ಇವಳು ಕುಯ್ ಕುಯ್ ಅಂತಾಳೆ. ನಮ್ಮ ಮನೆಯವ್ರು ಸ್ನಾನ ಮಾಡ್ಕೊಂಬಂದರೆ ಅವ್ರನ್ನ ನೋಡಿ ಕುಯ್ 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 ಅಂತಾನೆ ಇರ್ತಾಳೆ, ಸುಮ್ಮನೆ ಇರಲ್ಲ. ಅದಕ್ಕೆ ಇವಾಗ ಎತ್ಕೊಂಡಿದ್ದೀನಿ. ಅವರು ಸ್ನಾನ ಮಾಡಿದ್ರೆ ಮುಟ್ಕೊಳ್ಳಲ್ಲ. ಹಾಗೆಯೇ ಅವ್ರು ಏನಾದರೂ ಕಿರಿಕಿರಿ ಅವ್ರದ್ದು ಏನಾದರೂ ರೇಗ್ತಾ ಇರ್ತಾರೆ. ಬೈಯೋದಂತಲ್ಲ, ರೇಗೋದು, ನನಗೇನಾದರೂ ಹೇಳೋದು, ಅದೇನು ಈಗ ಮಾಡಿದೆ, ಇದೇನು ಹಾಗೆ ಮಾಡಿ, ನಾನು ಏನೂ ಕೇಳಿಸ್ಕೊಳ್ಳೋದೇ ಇಲ್ಲ, ನಾನು ಕೇರೇ ಮಾಡಲ್ಲ. ಸುಮ್ಮನೆ ಹಾಗೆಯೇ ಇದನ್ನು ಮಾಡ್ತಾ ಇರ್ತೀನಿ, ಕೇರ್ಲೆಸ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇವಳನ್ನ ಎತ್ಕೊಂಡು ಮುದ್ದಾಡಿಕೊಂಡು ಇದು ಮಾಡ್ತಾ ಇರ್ತೀನಿ. ಇವಾಗ ಇವಳದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. 7 o'clock ಬೆಳಗ್ಗೆನೇ ಆಗಿದೆ. ಈಗ ಒಂದು ಸ್ವಲ್ಪ ಆಟ ಆಡಿಸ್ಬಿಟ್ಟು ಎತ್ಕೊಂಡು ಮತ್ತೆ ಅವಳನ್ನ ಕೇಜಲ್ಲಿ ಹಾಕ್ತೀನಿ. ಮತ್ತು ಅವರು ರಾಯರ ಮಠಕ್ಕೆ ಹೋಗಿ ಬಂದಾದಮೇಲೆ ಅವ್ರಿಗೆ ನಾನು ಒಂದು ದೋಸೆ ಸ್ವಲ್ಪ ಚಟ್ನಿ ಹಾಕ್ಕೊಡ್ತೀನಿ. ನಾನು ಆಮೇಲೆ ಇವ್ರು ಹೋದ್ಮೇಲೆ ಸ್ವಲ್ಪ ಟೀನೋ ಇಲ್ಲ ಏನಾದರೂ ಹಾಲೋ ಒಂದು ಗ್ಲಾಸ್ ಕುಡಿದ್ಬಿಟ್ಟು ನಾನು ಆಮೇಲೆ ಸ್ನಾನಕ್ಕೆ ಹೋಗೋದು. ನನ್ನ ಕೆಲಸಗಳು ಇರುತ್ತೆ. ಕಿಚನ್ ಕ್ಲೀನಿಂಗು, ಬಟ್ಟೆ ಮಡಚೋದು, ಬಟ್ಟೆ ಒಣಗಿ ಹಾಕೋದು, ಬೆಡ್ಶೀಟ್ಗಳು ಚೇಂಜ್ ಮಾಡೋದು, ತರಕಾರಿಗಳ್ನ ಫ್ರಿಜ್ಜಲ್ಲಿ ಎತ್ತಿಡೋದು, ವಾಶ್ ಬೇಸಿನ್ನು ಸಿಂಕ್ಗಳ ಕ್ಲೀನ್ ಮಾಡ್ಕೊಳ್ಳೋದು, ಇದೆಲ್ಲ ಕೆಲಸ ನಂದು ಡೈಲಿ ರೂಟೀನ್ ಕೆಲಸ ಇರುತ್ತೆ. ಸೊ ಎಲ್ಲನೂ ಪ್ರತಿಯೊಂದು ಶೇರ್ ಮಾಡೋಕ್ಕಾಗಲ್ಲ. ಎಷ್ಟು ನಾನು ಒಂದು ಶೂಟ್ ಮಾಡಿರ್ತೀನಿ ನನಗೆ ಟೈಮ್ ಇದ್ದಾಗ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗುತ್ತೆ. ಹೀಗೇ ಇವ್ರು ನಮ್ಮ ಮನೆಯವರು ನೆನ್ನೆ ಹೇಳ್ತಾಯಿದ್ರು, ನೋಡು ಅವಳನ್ನ ಕೊಟ್ಟು ಬಂದುಬಿಡೋಣ, ಎಷ್ಟು ಕೆಲಸ ಆಗುತ್ತೆ ತೊಗೊಂಡು ಬಂದರೆ ಪೆಟ್ನ ಅಂತ ನಾನು ಹೇಳ್ತಾ ಇದ್ರು ನನಗೆ. ಸುಮ್ಮನೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನೋಡೋದಕ್ಕೆ. ಅದಕ್ಕೆ ನನಗೆ ತುಂಬ ಅಪ್ಸೆಟ್ ಆಗಿಬಿಟ್ಟೆ. ಸಡನ್ನಾಗಿ ನಾನು ಅಪ್ಸೆಟ್ ಆಗಿಬಿಟ್ಟೆ. ಏನಕ್ಕೆ ಅಷ್ಟು ಬೇಜಾರು ಮಾಡ್ಕೊಳ್ತೀಯ, ಮತ್ತು ಏನು ಅದನ್ನು ಮಗುನ ಕರ್ಕೊಂಬಂದ್ಬಿಟ್ಟು ಕೊಟ್ಟು ಬರೋಣ ಅಂತ ಇದ್ದೀರಾ ಇವಾಗ ಅಂತ ಹೇಳಿ ಮಾತಾಡ್ತಾ ಇದ್ದೆ. ಆಮೇಲೆ ನಾವೇನೋ ಹಾಗೆ ಕಾಮಿಡಿ ಮಾತಾಡ್ತಾ ಇದ್ವಿ. ಅವ್ರೇನಾದರೂ ಹೇಳ್ತಾ ಇರ್ತಾರೆ, ನಾನು ನಗ್ತಾ ಇರ್ತೀನಿ. ಹೀಗೆ ನಾವು ಒಂದು ಸಾರಿ ತೊಗೊಂಡು ಬಂದಮೇಲೆ ಅಯ್ಯೋ ಕೆಲಸ ಮಾಡೋಕ್ಕಾಗಲ್ಲ, ನೋಡ್ಕೊಳ್ಳೋಕ್ಕಾಗಲ್ಲ, ಕೊಟ್ಟು ಬರಬೇಕು, ಯಾಕಾದರೂ ತಂದ್ವಿ ಅಂತ ಯಾವತ್ತೂ ಅಂದ್ಕೊಳ್ಬಾರ್ದು. ಇದು ನಾವು ಅವತ್ತು ನಮ್ಮ ಭಾವ ಮನೆಗೆ ಏನು ಮನೆ ದೇವ್ರಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಲ್ವ, ಅದನ್ನು ನಾನು ಶೂಟ್ ಮಾಡಿದ್ದೆ. ಇದನ್ನು ನಾನು ಶೇರ್ ಮಾಡಿರಲಿಲ್ಲ. ಸೊ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಎಲ್ಲರೂ ಲೈಕ್ ಕೊಡಿ. ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು.